2025, ಚಂದ್ರಗುತ್ತಿ ಶ್ರೀ ರೇಣುಕಾಂಬ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ 2025, ಕರ್ನಾಟಕ ಬಾಡಿಗೆ ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ 2ನೇ ತಿದ್ದುಪಡಿ ವಿಧೇಯಕ 2025, ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕ 2025, ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕ 2025, ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ವಿಧೇಯಕ 2025. ಧನ್ಯವಾದ. ಸ್ಥಾನದಿಂದ ನಾವು ನಿಮ್ಮ ಚೇಂಬರಲ್ಲಿ ಬಂದು ಮಾತಾಡಿದ್ರಿ, ನಿಮ್ಮ ಅಧ್ಯಕ್ಷತೆಯಲ್ಲೇ ಮಾತಾಡಿದ್ರಿ. ಅವ್ರೇನೇ ಮಾತಾಡಿದ್ರು ಅಲ್ಟಿಮೇಟಾಗಿ ನೀವು ಅದಕ್ಕೆ ಭಾಗಿದಾರರಿರ್ತೀರ, ನಿಮ್ಮ ಮೇಲೆ ನಾವೆಲ್ಲ ಡಿಪೆಂಡ್ ಆಗಿರೋವಂಥದ್ದು. ಸೊ ನಿಮ್ಮ ಭರವಸೆ ಏನು ಕೊಡ್ತೀರಾ ಅನ್ನೋದ್ರ ಮೇಲೆ ನಾವು ಮುಂದೆ ತೀರ್ಮಾನ ತಗೊಳೋದಿದ್ದೀರಿ. ಇನ್ನೂ ನಿಮಗೆ ನಮ್ಮೆಲ್ಲರ ಸಹಕಾರ ಬೇಕು. ನೋಡಿ, ಇದು ದ್ವೇಷ ಭಾಷಣ ಅಂತ ಹೇಳಿದ್ರಿ, ಇಲ್ಲಿಂದಾನೇ ಪ್ರಾರಂಭ ಆಗೋದು ಬೇಡ. ಇನ್ನು ಬಿಲ್ಲೇ ತಯಾರಾಗಿಲ್ಲ, ಅವಾಗೇ ದ್ವೇಷ ಶುರು ಮಾಡ್ಬಿಟ್ಟವ್ರೆ. ಅಲ್ಲಲ್ಲ, ಆಯ್ತಲ್ಲ, ಇಲ್ಲಿ ಇಷ್ಟೊತ್ತು ಅವ್ರು ಹೇಳಿದ್ರಲ್ಲ. ಅಲ್ಲಲ್ಲ, ನೀವು ನೋಡಿ ಆ ಸ್ಥಾನದಲ್ಲಿದ್ದೀರಾ, ನೀವು ಒಂಚೂರು ತಾಳ್ಮೆ ತಗೊಂಡಿದ್ರೆ ನಾವು ಕೇಳಬೇಕಲ್ಲದೆ ಇನ್ನೆಷ್ಟು ನೀವು ಹೇಳಿದ ಸಲ ಕೂತ್ಕೊಳ್ಳಿಗೂ ನೀವು ಕೂತ್ಕೊಂಡಿದ್ದೀರಾ? ಎಷ್ಟು ಸಲ ಹೇಳಿದೆ ನಾನು? ನೀವು ಎಷ್ಟು ಸಲ ಹೇಳಿದೆ ಕೂತ್ಕೊಳ್ತೀರಾ? ಅದು ಯಾರು ನಿಮ್ಗೆ ಯಾರು ಗೊತ್ತಿಲ್ಲ, ಇವರೇ ಎದ್ದು ಬರುದು. ಎಲ್ಲಿ ಅದು ಉಂಟಾ ಮಾರ? ನಾವು ಕೂಡ ಒಂದು ಪ್ರತಿಪಕ್ಷನಾಗಿ ಹೇಳಿದ ನಂತರ ನಾವು ಬಾವಿಗೆ ಬರೋದಲ್ಲದೆ ಒಂದು ಪರ್ಮಿಷನ್ ನಾವು ಬರ್ತಾ ಇರಲಿಲ್ಲ. ನೀವು ಇದು ಯಾರಿಗೆ ನಿಮ್ಗೆ ಗೊತ್ತಿಲ್ಲ, ಇವರಷ್ಟಕ್ಕೆ ಬರುದು. ನೀವು ಅವ್ರಿಗಾದ್ರೂ ಕೇಳಬೇಕು. ನಮ್ಮನ್ನ ಸನ್ನೆ ಮುಖಾಂತರನೇ ನೀವೆಲ್ಲರನ್ನು ಮಾತಾಡಿಸ್ಬಿಡ್ತೀರ ವಿರೋಧ ಪಕ್ಷದ. ನಾವೆಲ್ಲ ಒಪ್ಕೊಂಡಿದ್ದೀರಿ, ನಿಮ್ಮೆಲ್ಲ ಬಿಲ್ಗೂ ನಾವು ಸಹಮತ ಕೊಟ್ಟಿದ್ದೀರಿ. ಕೆಲವು ಬಿಲ್ಗಂತೂ ನಾವೆಲ್ಲ ಪೂರ್ತಿ ಹೊಗಳಿ ಮಾತಾಡಿದ್ದೀರಿ ಸರ್ಕಾರಕ್ಕೆ. ರಾತ್ರಿ ನೀವು 11, 12 ಎಷ್ಟು ಹೇಳಿದ್ರು ಬರ್ತೀರಿ. ಈ ಸ್ಕೂಲ್ಗೂ ಹೋಗಲ್ಲ ಮಕ್ಕಳು. 6 ಗಂಟೆ 7 ಗಂಟೆ ಅಂದರೆ 7 ಗಂಟೆಗೆ ಓಡ್ ಬರ್ತೀರಿ. 9 ಅಂತ 9 ಗಂಟೆಗೆ ಬಂದರೂ ನೀವು 11 ಗಂಟೆಗೆ ಶುರು ಮಾಡ್ತೀರಾ. ಆದರೂ ನಿಮ್ಮ ಮೇಲೆ ನಾವೇನು ಬೇಜಾರು ಮಾಡ್ಕೊಂಡಿಲ್ಲ. ಇಷ್ಟೆಲ್ಲ ಬೇಜಾರು ಮಾಡ್ಕೊಂಡಿದ್ರು ಕೂಡ ನಾವು ಸಣ್ಣದೊಂದು ಹೇಳಿದ್ದು ಸದನ ಸಮಿತಿಗೆ ಒಪ್ಪಿಸಿ ಅಂತ. ಇದರಲ್ಲಿ ಏನು ಬಿಲ್ಲೇನು ಫೇಲ್ ಆಗಲ್ಲ. ನಾವು ಬಿಲ್ಲನ್ನು ರದ್ದು ಮಾಡಿಬಿಡಿ ಅಂದಿದ್ರೆ ನೀವು ಅದಕ್ಕೆ ಯೋಚನೆ ಮಾಡಬೇಕಾಯ್ತು ಸರ್ಕಾರ. ಇಲ್ಲಿ ಬಿಲ್ಲನ್ನು ರದ್ದು ಮಾಡಿ ಅಂತ ಹೇಳಲ್ಲ, ನಮಗೂ ಗೊತ್ತಿದೆ ಕಾನೂನು. ನಾವು ಎಲ್ಲ ಸೆಕ್ರೆಟರಿಯೇಟ್ ಎಲ್ಲ ಮಾತಾಡಿದಿರಿ. ಇಲ್ಲಿ ಬಿಲ್ಲೇನು ರದ್ದಾಗಲ್ಲ. ಬಿಲ್ಲಂತೂ 100% ಆಗಿದೆ, ಹಾಗೇ ಆಗುತ್ತೆ. ಸದನ ಸಮಿತಿಗೆ ಒಪ್ಪಿಸ್ತಾರೆ, ಇನ್ನಷ್ಟು ಚರ್ಚೆ ಆಗುತ್ತೆ. ನಾಳೆ ಇದು ದ್ವೇಷ, ಇಲ್ಲಿಂದಾನೇ ಬಿಲ್ಲಾದಾಗೆ ದ್ವೇಷ ಶುರುವಾಗೋಯ್ತು, ಬಿಲ್ಲಿಂದಾನೇ ದ್ವೇಷ ಆಯಿತು ಅನ್ನೋದು ಬೇಡ. ದಯವಿಟ್ಟು ಆ ಪೀಠಕ್ಕೆ ಒಂದು ಗೌರವ ಇದೆ, ನಾವು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ. ನೀವು ಆ ವಿಶ್ವಾಸಕ್ಕೆ ನಮಗೆ ಯಾವುದೇ ರೀತಿ ಅಪನಂಬಿಕೆ ಬರೋ ರೀತಿ, ಆ ಪದ ದ್ರೋಹ ಎಲ್ಲ ತಪ್ಪಾತಲ್ಲ, ಅಪನಂಬಿಕೆ ಆಗೋ ರೀತಿ ಮಾಡಬೇಡಿ ದಯವಿಟ್ಟು. ಮತ್ತೊಮ್ಮೆ ಸರ್ಕಾರಕ್ಕೆ ಸ್ವಲ್ಪ ಕಿವಿ ಹಿಂಡಿ ಅವ್ರಿಗೆ ಹೇಳಿ, ಏನಾಗಲ್ಲ ನಿಮಗೆ ಅಂತ ಒಂದು ಮಾತು ಹೇಳ್ಬಿಡಿ. ಮಾಡ್ತಾರೆ ಅವರೆಲ್ಲ, 100% ಮಾಡ್ತಾರೆ. ಹೆಲ್ತ್ ಮಿನಿಸ್ಟರ್ ಮಾಡ್ತಾರೆ. ಸರ್ ಕೇಳಿದ್ರಿ ಪರಮೇಶ್ವರ್ಗೆ ಹೇಳಿ, ಕೈಲಾಸದಿಂದ ಇಳಿದು ಬರಕ್ಕೆ ಹೇಳಿ ಪರಮೇಶ್ವರ್ಗೆ. ಕೈಲಾಸದಲ್ಲಿ ಯಾಕೆ ಕೂತ್ಕೊಂಡ, ಹಿಮದಲ್ಲಿ ಚಳಿ ಐತೆ, ಸ್ವೆಟರ್ ಹಾಕೊಂಬಂದಿದ್ದಾರೆ, ಅದಕ್ಕೆ ಇಳಿದು ಬರಕ್ಕೆ ಹೇಳಿ. ಭೂಮಿಗೆ ಇಳಿದು ಬಾ ಪರಮೇಶ್ವರ ಅಂತ ಹೇಳಿ ಸರ್. ಅಲ್ಲ, ಚರ್ಚೆ ಆಗಿದೆ, ಬಿಲ್ ಎಲ್ಲ ಪಾಸ್ ಆಗಿದೆ ಸದನದಲ್ಲಿ. ದಯವಿಟ್ಟು ಪಾಸ್ ಮಾಡಿ ಮುಗಿಸಿ ಸರ್. ಇನ್ನೊಂದು ನಮ್ಮ ಸಮಸ್ಯೆಗಳು ಚರ್ಚೆ ಮಾಡಕ್ಕೆ ಸುಮ್ಮನೆ ಆಯ್ತು. ಅವ್ರು ನೀವು ಕೂಡ ಮಾಡ್ಬೇಕಾಗೆ. ವಿಜಯನಂದ್, ಬಿಲ್ ಬಗ್ಗೆ ಮಾತ್ರ ಅಂತ ಯಾರು ಕೂಡ ಇಲ್ಲ. ಈ ಬಗ್ಗೆ ಚರ್ಚೆ ಎಷ್ಟು ಜನ ಚರ್ಚೆ ಆಯ್ತು ಇದರಲ್ಲಿ. ಈಗ ತಾವೆಲ್ಲರೂ ಕೂಡ ಸದಸ್ಯರು ತಮ್ಮ ಆಸನಕ್ಕೆ ಹೋಗಿ ಈಗ ಒಂದು 2-3 ಒಲ್ಲ ಮೀಸಲಾತಿ ಬಿಲ್ ಎಲ್ಲ ಕೂಡ ಬರ್ತದೆ. ಸಕ್ರಿಯವಾಗಿ ಈಗಾಗಲೇ ನೋಡಿ, ಈಗ ಅಲ್ಲಿ ಬರ ಸ್ಪಷ್ಟವಾಗಿ ಅರ್ಥ ಆಯ್ತು. ನೀವು ಆ ಕಡೆ ವಾಲಿದ್ದೀರಾ ಪ್ರಶ್ನೆ ನೋಡಿ, ನಾನೇ ಚರ್ಚೆ ಇದ್ದಿದ್ದು ಇದು ಒಂದು ಪ್ರಮುಖವಾದ ನೋಡಿ. ಅಲ್ಲಿ ಚರ್ಚೆಗೆ ನಿಮ್ಮ ಸದಸ್ಯರೇ ಅಲ್ಲಿ ಚರ್ಚೆಗೆ ನಿಮಗೆ ಅವಕಾಶ ಮಾಡಿಕೊಡದೆ ಅನ್ಯಾಯ ಮಾಡಿದಾಗ ಪ್ರಜಾಪ್ರಭುತ್ವದಲ್ಲಿ ಮಾತಾಡೋ ಹಕ್ಕನ್ನ ಮತ್ತೊಂದ್ಸರಿ ವಿಧಾನಸಭೆ ಅಧ್ಯಕ್ಷರಾಗಿ ಮಾತಾಡಬಾರದು ದೇಶದಲ್ಲಿ. ನಾವು ವಿರೋಧ ಪಕ್ಷದ ನಾಯಕರು ನೀವು. ಈ ನಾವೇನು ಕಾಂಗ್ರೆಸ್ ಅವರಿಂದ ಒಳ್ಳೇದೇನು ಬಯಸಲ್ಲ. ಇದೆಲ್ಲ ಆದ್ಮೇಲೆ ನಾವು ಅಷ್ಟು ರಿಕ್ವೆಸ್ಟ್ ಮಾಡಿದ್ಮೇಲೆ ಮತ್ತೆ ಅವರು 1975ನೇ ಇಸ್ವಿ ಎಮರ್ಜೆನ್ಸಿಗೆ ಹೋಗ್ತಾ ಇದ್ದಾರೆ ಅವರೆಲ್ಲ. ಮತ್ತೆ ಈ ರಾಜ್ಯದಲ್ಲಿ ಮತ್ತೆ ಎಮರ್ಜೆನ್ಸಿ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಒಳ್ಳೇದಲ್ಲ, ಇದನ್ನ ನಾವು ಖಂಡಿಸ್ತೀರಿ. ತಾವು ಈ ಪೀಠದಿಂದ ನಮಗೆ ಸರಿಯಾದ ನ್ಯಾಯ ಸಿಗುತ್ತೆ ಅಂತ ತಿಳ್ಕೊಂಡು ನೀವು ಕೊಟ್ಟಿಲ್ಲ.
ನಮ್ಗೆ ಈ ಪೀಠದ ಬಗ್ಗೆ Boycott ಇಲ್ಲಿ ಪಾಸ್ ಮಾಡಿದಂತ ನನಗೇನ್ ಮಾಡ್ಲಿಕ್ಕೆ ನಿಮ್ಮ ಆಗ್ತದೆ? ನಿರ್ಣಯದ ವಿರುದ್ಧವಾಗಿ ನಾವು